ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಚಂದ್ರು ತಡಸದ ಹೇಳಿಕೆ ನೀಡಿದ್ದಾರೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 7-8-2025 ರಿಂದ 19-8-2025 ರವರೆಗೆ ನಡೆಯುವ ಗದಗ ನಗರದ ಶಾಪುರಪೇಟೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ದೇವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ದಿನಾಂಕ 7-8-2025 ರಂದು ಕಲ್ಯಾಣ ಮಹೋತ್ಸವ ಹಾಗೂ ಅಂದೇ ಕಳಸಾರೋಹಣ, ದಿನಾಂಕ 9-8-2025 ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ, 11ರಂದು ಮಹಾರಥೋತ್ಸವ, 12ರಂದು ಅಗ್ನಿ ಪ್ರವೇಶ, ಅಂದೇ ಸಂಜೆ ಲಘುರಥೋತ್ಸವ, ಕೊನೆಯದಾಗಿ 19ರಂದು ದೇವಸ್ಥಾನದ ದೀಪಾಲಂಕಾರ ಹಾಗೂ ಮಹಾಮಂಗಳಾರತಿ ನಡೆಯಲಿದ್ದು, ಗದಗ ಬೆಟಗೇರಿ ಜನತೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ನಮ್ಮ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವನು ಸಹ ಈಗ 73ನೇ ಜಾತ್ರಾ ಮಹೋತ್ಸವ. 1853 ಸ್ಥಾಪನೆ ಆದಂತ ವೀರಭದ್ರೇಶ್ವರ ದೇವಸ್ಥಾನ 1953 ಅಂದ್ರೆ ಒಂದು ಶತಮಾನಗಳ ನಂತರ ನಮ್ಮ ಓಣಿಯ ಎಲ್ಲ ನಮ್ಮ ಹಿಂದಿನ ಹಿರಿಯರು ಕೂತ್ಕೊಂಡು ಈ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿದರು. 73ನೇ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಸಾಕಷ್ಟು ಹಮ್ಮಿಕೊಂಡಿದ್ದಾರೆ. ಅದರೊಳಗೆ ಕಲ್ಯಾಣ ಮಹೋತ್ಸವ ಅಂದರೆ ನಾಳೆ 9ನೇ ತಾರೀಕು 7ನೇ ತಾರೀಕಿನ ದಿವಸ ಬೆಳಗ್ಗೆ ಶ್ರೀ ಭದ್ರಕಾಳಮ್ಮ ಹಾಗೂ ಶ್ರೀ ವೀರಭದ್ರೇಶ್ವರ ಮೂರ್ತಿಯ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವತ್ತಿನ ದಿವಸ 135 ಗುಡಿ ತುಂಬೋ ಕಾರ್ಯಕ್ರಮ, ಹಾಗೆ 101 ಕುಂಭಮೇಳ ಸಹ ನಡೀತಾ ಇದೆ. ಜೊತೆಗೆ ಅವತ್ತೇ ಸಾಯಂಕಾಲ 5 ಗಂಟೆಗೆ ಕಳಸಾರೋಹಣದ ಕಳಸದ ಮೆರವಣಿಗೆಯನ್ನು ನಮ್ಮ ಓಣಿಯ ಮುಖ್ಯ ಭಾಗದ ರಸ್ತೆಗಳ ಮೂಲಕ ಹಾಯ್ದು ಕಳಸಾರೋಹಣ ಮೆರವಣಿಗೆಯ ಮೂಲಕ ಅದನ್ನು ದೇವಸ್ಥಾನಕ್ಕೆ ತಂದು ಕಳಸಾರೋಹಣ ಮಾಡಲಿದ್ದಾರೆ. ಮತ್ತು ಅವತ್ತು 9ನೇ ತಾರೀಕು ಆಗಸ್ಟ್ ಶನಿವಾರ ದಿವಸ ಬೆಳಗ್ಗೆ 10:30ಕ್ಕೆ ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಲಾಗಿದೆ. ದಿವಂಗತ ಸದಾನಂದ ಪಿಳ್ಳಿಯವರ ಸ್ಮರಣಾರ್ಥ ಅರಿವು ಫೌಂಡೇಶನ್ ಅವರಿಂದ ನಮ್ಮ ಓಣಿಯಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಅರಿವು ಅನ್ನೋ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿದ್ದಾರೆ. ಅದರ ಮೂಲಕ ಸಾಕಷ್ಟು ವಿಧಾಯಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ. ಹಾಗೆ ದಿನಾಂಕ ಆಗಸ್ಟ್ 12ರಂದು ಬೆಳಗ್ಗೆ 10 ಅಗ್ನಿ ಪ್ರವೇಶ ಇದೆ. 12ನೇ ತಾರೀಕು ಸಾಯಂಕಾಲ 6:30 ಗಂಟೆಗೆ ಮಹಾರಥೋತ್ಸವ, ಜೊತೆಗೆ ಮರುದಿವಸ ಬೆಳಿಗ್ಗೆ 10 ಅಗ್ನಿ ಮಹೋತ್ಸವ ನಡೀತಾ ಇದೆ. ಮತ್ತು ಅಂದೇ ಸಾಯಂಕಾಲ ಲಘು ರಥೋತ್ಸವ ಕೂಡ ನಡೀತಾ ಇದೆ. ಮತ್ತು 19ನೇ ತಾರೀಕಿನ ದಿವಸ ಸಾಯಂಕಾಲ 7 ಗಂಟೆಗೆ ಇಡೀ ದೇವಸ್ಥಾನಕ್ಕೆ ದೀಪಾಲಂಕಾರ ಹಾಗೆ ಮಹಾಮಂಗಳಾರತಿ ಕೂಡ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಗದಗ ಬೆಟಗೇರಿ ನಗರದ ಎಲ್ಲ ಹಿರಿಯರು ಈ ಸಾರ್ವಜನಿಕರು ಪಾಲ್ಗೊಂಡು ಈ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ಕಾಳಮ್ಮನ ಕೃಪೆಗೆ ಪಾತ್ರರಾಗಬೇಕು. ಜೊತೆಗೆ ಆ ಮೆರವಣಿಗೆಯಲ್ಲಿ ನಮ್ಮ ಓಣಿಯ ಯುವಕರ ಜಾಂಜ್ ಮೇಳ, ಸಮಾಳ ಮೇಳ, ಕರಡಿ ಮಜಲು, ಹೀಗೆ ವಿವಿಧ ಭಾಗಗಳಿಂದ ಏನು ಆಕರ್ಷಣೆ ಕರೆಸ್ತಾ ಇದೆಯಲ್ಲ ಅವೆಲ್ಲವುಗಳ ಮೂಲಕ ಮೆರವಣಿಗೆ ಮೂಲಕ ತಂದು ದೇವಸ್ಥಾನದಲ್ಲಿ ಮೆರವಣಿಗೆ ಮೂಲಕ ತರ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ.